ಶಬರಿಮಲೆ ದೇವಸ್ಥಾನದಲ್ಲಿ 4.5 ಕೆಜಿ ಚಿನ್ನ ಕಳುವು ಪ್ರಕರಣ. ಬಳ್ಳಾರಿಯ ರೊದ್ದಂ ಜ್ಯುವೆಲರಿ ಮೇಲೆ ಕೇರಳ ಎಸ್ಐಟಿ ದಾಳಿ ನಡೆಸಿದೆ. ಎಸ್ಐಟಿ ಅಧಿಕಾರಿಗಳ ತಂಡ ಚಿನ್ನದಂಗಡಿಯಲ್ಲಿ ಶೋಧ ನಡೆಸಿದ್ದಾರೆ. ಬಳ್ಳಾರಿಯ ರೊದ್ದಂ ಜ್ಯುವೆಲರಿಯಲ್ಲಿ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. ಬಳ್ಳಾರಿಯ ರೊದ್ದಂ ಜ್ಯುವೆಲರಿಯ ಮೇಲೆ ಕೇರಳ ಎಸ್ಐಟಿ ದಾಳಿ ನಡೆಸಿ ಅಧಿಕಾರಿಗಳು ಶೋಧ ಕಾರ್ಯ ಮಾಡುತ್ತಿದ್ದಾರೆ. ಚಿನ್ನ ಕಳ್ಳತನ ಪ್ರಕರಣದಲ್ಲಿ ಬಂಧಿತನಾಗಿರುವಂತಹ ಗೋವರ್ಧನ್, ಆರೋಪಿ ಗೋವರ್ಧನ್ಗೆ ಸೇರಿರುವ ರೊದ್ದಂ ಜ್ಯುವೆಲರಿ ಇದು. ಈ ಹಿಂದೆಯೂ ಚಿನ್ನದಂಗಡಿ ಮೇಲೆ ಎಸ್ಐಟಿ ದಾಳಿ ನಡೆಸಿತ್ತು. ಇದೀಗ ಮತ್ತೆ ದಾಳಿ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಜ್ಯುವೆಲರಿ ಶಾಪ್ನ ಬಾಗಿಲು ಬಂದ್ ಮಾಡಿ ಎಸ್ಐಟಿ ಅಧಿಕಾರಿಗಳು ತಪಾಸಣೆ ನಡೆಸ್ತಾ ಇದ್ದಾರೆ. ಗೋವರ್ಧನ್ ಮೇಲೆ ದೇಗುಲದ 4.5 ಕೆಜಿ ಚಿನ್ನ ಕದ್ದಿರುವಂತ ಆರೋಪ ಇದೆ. ಗೋವರ್ಧನ್ಗೆ ಸೇರಿರುವಂತ ಬಳ್ಳಾರಿಯ ರೊದ್ದಂ ಜ್ಯುವೆಲರಿ. ಈ ಜ್ಯುವೆಲರಿ ಶಾಪ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ನಡೆಸುತ್ತಿದ್ದಾರೆ. ಆರೋಪಿ ಗೋವರ್ಧನ್ಗೆ ಸೇರಿರುವಂತಹ ರೊದ್ದಂ ಜ್ಯುವೆಲರಿ ಇದು. ಈ ಹಿಂದೆಯೂ ಇದೇ ಚಿನ್ನದ ಅಂಗಡಿಯ ಮೇಲೆ ದಾಳಿ ನಡೆದಿತ್ತು. ಈಗ ಮತ್ತೊಮ್ಮೆ ದಾಳಿ ನಡೆಸಿ ಅಲ್ಲಿ ಪರಿಶೀಲನೆ ನಡೀತಾ ಇದೆ. ಎಸ್ಐಟಿ ಅಧಿಕಾರಿಗಳ ತಂಡ ಪರಿಶೀಲನೆಯನ್ನ ಮುಂದುವರೆಸಿದೆ. ಚಿನ್ನ ಕಳ್ಳತನ ಪ್ರಕರಣದಲ್ಲಿ ಬಂಧಿತನಾಗಿರುವಂತಹ ಗೋವರ್ಧನ್, ಆತನಿಗೆ ಸೇರಿರುವಂತಹ ಜ್ಯುವೆಲರಿ ಶಾಪ್ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಈ ರೊದ್ದಂ ಜ್ಯುವೆಲರಿಯ ಮೇಲೆ ಈ ಹಿಂದೆಯೂ ಕೂಡ ದಾಳಿ ನಡೆಸಲಾಗಿತ್ತು. ಈಗ ಮತ್ತೆ ಇದೇ ಜ್ಯುವೆಲರಿ ಶಾಪ್ನ ಮೇಲೆ ದಾಳಿ ನಡೆಸಿ ಅಲ್ಲಿ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಸೊ ಎಷ್ಟು ಅಧಿಕಾರಿಗಳ ತಂಡ ಈಗ ಅಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇರೋದು? ಎಷ್ಟೊತ್ತಿನಿಂದ ನಡೀತಾ ಇದೆ ಪರಿಶೀಲನೆ? ಶ್ವೇತಾ, ಈಗಾಗಲೇ ಹೇಳಿದಂತೆ ಕೇರಳದ ಅಯ್ಯಪ್ಪ ಸ್ವಾಮಿ ದೇಗುಲದ ಬಂಗಾರದ ಆಭರಣ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಮೂಲದ ಗೋವರ್ಧನ್ ಅನ್ನು ಕಳೆದ 2-3 ದಿನಗಳ ಹಿಂದೆ ಬಂಧನಕ್ಕೊಳಪಡಿಸಲಾಗಿದೆ. ಕೇರಳದಲ್ಲಿ ಅವ್ರನ್ನ ಎನ್ಕ್ವೈರಿಗಾಗಿ ಕರೆದಂತ ಸಂದರ್ಭದಲ್ಲಿ ಅವ್ರನ್ನ ಬಂಧನಕ್ಕೊಳಪಡಿಸಿದ್ದಾರೆ. ಆದ್ರೆ ಈಗ ಬಂದಿರತಕ್ಕಂತ ಮಾಹಿತಿ ಅಂದ್ರೆ ಬಂಧನಕ್ಕೊಳಪಟ್ಟಂತ ಗೋವರ್ಧನ್ ಅವರು ನೀಡಿರ್ತಕ್ಕಂಥ ಒಂದಷ್ಟು ಮಾಹಿತಿಯ ಮೇರೆಗೆ ಅವರ ಅಂಗಡಿ ಮತ್ತು ಮನೆಗಳಲ್ಲಿ ಒಂದಷ್ಟು ಎಸ್ಐಟಿ ಅಧಿಕಾರಿಗಳು, ಕೇರಳದ ಎಸ್ಐಟಿ ಅಧಿಕಾರಿಗಳು ಬಂದು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ಅಂತ ಮಾಹಿತಿ ಲಭ್ಯವಾಗಿದೆ. 4 ಜನರ ತಂಡ ಏನು ಬೆಳಗ್ಗೆ ಏನು ಬಳ್ಳಾರಿಗೆ ಆಗಮಿಸಿರ್ತಕ್ಕಂಥ ಎಸ್ಐಟಿ ತಂಡ ಬಳ್ಳಾರಿ ನಗರದ ಬೆಂಗಳೂರು ರಸ್ತೆ ಇರತಕ್ಕಂಥ ರೊದ್ದಂ ಜ್ಯುವೆಲರ್ಸ್ ಅಂಗಡಿಯಲ್ಲಿ ಎಲ್ಲ ರೀತಿಯ ತಪಾಸಣೆ ಮಾಡ್ತಾರೆ. ಮಧ್ಯಾಹ್ನದ ನಂತರ ಆ ಅಂಗಡಿಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಿರೋ ಎಲ್ಲಾ ಕೆಲಸಗಾರರನ್ನು ಕರೆಸಿದ್ದಾರೆ. ಕಳೆದ 4-5 ವರ್ಷಗಳಿಂದ ಏನೆಲ್ಲ ವ್ಯವಹಾರ ಆಯ್ತು, ಏನದ್ರ ಬಗ್ಗೆ ಮಾಹಿತಿ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡಿತಿದ್ದಾರೆ. ಇದೀಗ ಏನು ಅವ್ರು ಸಂಬಂಧಪಟ್ಟಂತ ಏನು ಚಾರ್ಟೆಡ್ ಅಕೌಂಟೆಂಟ್ ಹತ್ರ ಕೂಡ ಒಂದಷ್ಟು ಮಾಹಿತಿ ಪಡಿತಿದ್ದಾರೆ ಅಂತ ಮಾಹಿತಿ ಇದೀಗ ಲಭ್ಯವಾಗಿದೆ. ಶ್ವೇತಾ, ಥ್ಯಾಂಕ್ ಯು ನರಸಿಂಹಮೂರ್ತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.